ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ICT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಜ್ಞಾನದ ಅದ್ಭುತ ಪ್ರಪಂಚ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಒಂದು ಸಾಲಿನ 2025ನೇ ಸಾಲಿನ ವಿಜ್ಞಾನದ್ದು ಕುತೂಹಲ ಅಂತ ನೇಮಿಟ್ಟಿದ್ದಾರೆ ಬುಕ್ಗೆ. ಯಾಕೆಂದರೆ ನಾವು ಏನು ಅಂದ್ಕೊಂಡಿದ್ವಿ, ಮಕ್ಕಳೇ ಏನನ್ನು ರಿಸರ್ಚ್ ಮಾಡಬೇಕು, ಏನನ್ನು ಅನ್ವೇಷಿಸಬೇಕು ಅಂದ್ಕೊಂಡಿದ್ವಿ, ಅದೇ ಥರ ಸೇಮು ಇಲ್ಲಿ ಬುಕ್ಸ್ ಬಂದಿದೆ. ಅಲ್ಲಿ ಮಕ್ಕಳೇ ಕ್ಯೂರಿಯಾಸಿಟಿ ಬೆಳೆಸ್ಕೋಬೇಕು ವಿಜ್ಞಾನದ ಬಗ್ಗೆ. ವಿಜ್ಞಾನ ಅಂದ್ರೇನು, ನಾವು ಸೈಂಟಿಫಿಕ್ ಮೆಥಡ್ನ ಹೇಗೆ ತಿಳ್ಕೊಬೇಕು, ನಮ್ಮಲ್ಲಿ ನಾವು ಸೈಂಟಿಫಿಕ್ ಮೆಥಡ್ನ ಹೇಗೆ ಅಳವಡಿಸ್ಕೋಬೇಕು ಅಂತ ಗೊತ್ತಾಗೋಕ್ಕೆ ಕುತೂಹಲ ಅಂತ ಬುಕ್ನ ರಿಲೀಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಬುಕ್ಕು. ಅದರಲ್ಲಿ ಮೊದಲನೇ ಚಾಪ್ಟ್ರು ವಿಜ್ಞಾನದ ಅದ್ಭುತ ಪ್ರಪಂಚ. ಅದರದಲ್ಲಿ ವಿಜ್ಞಾನ ಅಂದ್ರೇನು, ಮತ್ತು ನಾವು ದಿನನಿತ್ಯ ಮಾಡೋ ಕೆಲಸಗಳಲ್ಲೇ ನಾವು ಒಂಥರ ಸೈಂಟಿಸ್ಟ್ಗಳಾಗಿದ್ದೀವಿ. ಅದನ್ನು ನಾವು ಹೇಗೆ ಚಿಕ್ಕದ್ರಿಂದ ಹೇಗೆ ದೊಡ್ಡ ಅನ್ವೇಷಣೆ ಮಾಡೋದು ಅಂತೆಲ್ಲ ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಳ್ಳಿ ಮಕ್ಕಳೇ. ಈಗ ನಾನಿಲ್ಲಿ ಅದರ ಪ್ರಶ್ನೋತ್ತರಗಳನ್ನ ವಿವರಿಸ್ತಾ ಇದ್ದೀನಿ. ಫಸ್ಟ್ ಕ್ವೆಶ್ಚನ್, ವಿಜ್ಞಾನ ಎಂದರೇನು? ಉತ್ತರ: ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವ ವಿಧಾನವಾಗಿದೆ. ಸೆಕೆಂಡ್ ಒನ್, ನಮ್ಮ ದಿನನಿತ್ಯದ ಜೀವನದಲ್ಲಿ ವಿಜ್ಞಾನದ ಪ್ರಾಮುಖ್ಯತೆ ಏನೆಂದು ಪಟ್ಟಿ ಮಾಡಿ. ನಾವು ದಿನನಿತ್ಯ ಏನೇನು ಹೇಗೆ ವಿಜ್ಞಾನನ ಬಳಸ್ತೀವಿ, ಅದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ ಅಂತ. ಉತ್ತರ: ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಹಲವಾರು ಘಟನೆಯನ್ನು ತಿಳಿಯಲು ವಿಜ್ಞಾನ ಅವಶ್ಯಕ. ನಮ್ಮ ಸುತ್ತಮುತ್ತ ಏನೇನು ಘಟನೆ ನಡೆಯುತ್ತೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ವಿಜ್ಞಾನ ಅವಶ್ಯಕ. ಸಸ್ಯಗಳು ಮತ್ತು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವಲ್ಲಿ ವಿಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಥರ್ಡ್ ಒನ್, ರೋಗಗಳು, ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲು ಇದು ಸಹಾಯವಾಗಿದೆ. ಹೌದಲ್ವಾ? ದಿನನಿತ್ಯ ನಾವು ಬೆಳಿಗ್ಗೆ ಹೇಳ್ತು ಅಂದರೆ ವಿಜ್ಞಾನನ ಬಳಸ್ತಾ ಇರ್ತೀವಿ. ನಮ್ಗೆ ಗೊತ್ತಿರಲ್ಲ ಅಷ್ಟೇ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದಕ್ಕೆ, ಮತ್ತು ಸಸ್ಯಗಳ ಪ್ರಾಣಿಗಳ ಬಗ್ಗೆ, ಅದರ ಜೀವಕೋಶಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡೋಕ್ಕೆ, ಮತ್ತು ಎಷ್ಟು ರೋಗ ರುಜಿನಗಳು, ಎಷ್ಟು ಕಾಯಿಲೆಗಳನ್ನ ಪತ್ತೆ ಹಚ್ಚೋಕ್ಕೋಸ್ಕರ ವಿಜ್ಞಾನನ ನಾವು ದಿನನಿತ್ಯ ಬಳಸ್ತಾನೇ ಇರ್ತೀವಿ. ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಅದು ಇನ್ನೂ ತುಂಬ ಇದೆ. ನಾನು ಇಲ್ಲಿ 3 ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಗೊತ್ತಿರುವಂಥ ಇನ್ನೂ ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಮೂರನೇದು, ವೈಜ್ಞಾನಿಕ ಆಲೋಚನೆಯ ಹಂತಗಳನ್ನು ತಿಳಿಸಿ. ನಾವು ಸೈಂಟಿಫಿಕ್ ಮೆಥಡ್ ಅಂತಂದರೆ ನಾವು ಹೇಗೆ ಸೈಂಟಿಫಿಕಲಿ ಯೋಚನೆ ಮಾಡಬೇಕು, ವೈಜ್ಞಾನಿಕ ಆಲೋಚನೆಯ ಹಂತಗಳು ಯಾವ್ಯಾವು ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ: ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ಯಾವುದು ಅರ್ಥವಾಗುವುದಿಲ್ಲವೋ ಅದನ್ನು ಗಮನಿಸುವುದು. ನಮಗೆ ಈಗ ಯಾವುದಲ್ಲಾದರೂ ಇಂಟ್ರೆಸ್ಟ್ ಇರ್ತದೆ, ಇಲ್ಲ ಅಂತಂದರೆ ನಮಗೆ ಯಾವುದು ಅರ್ಥನೇ ಆಗ್ತಾ ಇರೋದಿಲ್ಲ, ಏನು ಅರ್ಥ ಆಗ್ತದೆ. ಈ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಮಾತಾಡೋಣ. ಈ ಯಾವುದ್ರಾದ್ರೂ ನಮಗೆ ಒಂದು ಆಸಕ್ತಿ ಇದ್ದರೆ, ಈಗ ಅಡುಗೆ ಮಾಡೋದ್ರಲ್ಲಿ ಆಸಕ್ತಿ ಇದ್ದರೆ ಅದು ಹೇಗೆ ಅಂತ ಬೇಸಿಕ್ಕಿಂದ ಕೊನೆಯ ನಿರ್ಧಾರ ತೆಗೆದುಕೊಳ್ಳುವ ಹಂತದವರೆಗೂ ನಾವು ಡಿಸೈಡ್ ಮಾಡೋದು ಆಸಕ್ತಿ ಇರೋದು. ಅಥವಾ ಯಾವುದು ಅರ್ಥ ಆಗದೆ ಇರೋದಿಲ್ಲ, ಯಾವುದು ನಮ್ಗೆ ಅರ್ಥನೇ ಆಗ್ತಿರೋದಿಲ್ಲ, ಅದ್ರ ಬಗ್ಗೆ ಗಮನ ವಹಿಸಿ ನಾವು ಹಂತಗಳನ್ನು ಅನುಸರಿಸ್ಕೊಂಡು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು. ಫಸ್ಟ್ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ಯಾವುದು ಅರ್ಥವಾಗುವುದಿಲ್ಲವೋ ಅದರ ಬಗ್ಗೆ ಏನು ಮಾಡಬೇಕು, ನಾವು ಗಮನ ಹರಿಸಬೇಕು. ಸೆಕೆಂಡ್ ಒನ್, ಈ ವಿಷಯದ ಬಗ್ಗೆ ಪ್ರಶ್ನೆ ಒಂದನ್ನು ಯೋಚಿಸುವುದು. ಈಗ ನಮಗೆ ಆಸಕ್ತಿ ಇರೋ ವಿಷಯ ಬಗ್ಗೆ ಒಂದು ಪ್ರಶ್ನೆಯನ್ನು ಯೋಚಿಸೋದು. ಇದು ಯಾಕೆ ಹೀಗಾಯಿತು ಅಂತ ಒಂದು ಪ್ರಶ್ನೆಯನ್ನು ಯೋಚಿಸೋದು ಎರಡನೇ ಹಂತ. ಮೂರನೇದು, ಅದಾದ ನಂತರ ಆ ಪ್ರಶ್ನೆಗೆ ಸಂಭವನೀಯ ಉತ್ತರವನ್ನು ಊಹಿಸುವುದು. ನೋಡಿ, ಒಂದು ಪ್ರಶ್ನೆ ಫಸ್ಟು ನಮಗೆ ಆಸಕ್ತಿ ಇರೋ ವಿಷಯ ಬಗ್ಗೆ ಗಮನ ಹರಿಸೋದು. ಸೆಕೆಂಡ್ ಒನ್ನು ಆ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಹುಟ್ಟುಹಾಕೋದು. ಥರ್ಡ್ ಒನ್ನು ಸಂಭವನೀಯ ಉತ್ತರವನ್ನು ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಟಿ ವಿ ನೀವು ಆನ್ ಮಾಡ್ತೀರಾ, ಟಿ ವಿ ಆನ್ ಹಾಕಿ ಬರ್ತಾ ಇರೋದಿಲ್ಲ. ಅವಾಗ ಏನು ಅನ್ಕೋತೀರಾ ನೀವು? ಫಸ್ಟು ಯಾಕೆ ಹೀಗಾಯಿತು, ಯಾಕೆ ಆನ್ ಆಗ್ತಾ ಇರೋದಿಲ್ಲ ಅಂತ ಅನ್ಕೋತೀರಾ. ಆಮೇಲೆ ನೀವೇನು ಅನ್ಕೋತೀರಾ, ಅದ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಹೀಗಾಯಿತು ಅಂತಂದ್ಬಿಟ್ಟು. ಅದಕ್ಕೆ ನಾವು ಒಂದು ಉತ್ತರನ ಏನು ಇಮ್ಯಾಜಿನ್ ಮಾಡ್ಕೋಬೋದು? ಒಂದು ಕರೆಂಟ್ ಹೋಗಿರ್ಬೋದು, ಇಲ್ಲ ಒಳಗಡೆ ಸರ್ಕ್ಯೂಟು ಏನಾದರೂ ಆಗಿರ್ಬೋದು ಅಂತ ನಾವೇ ಪ್ರಶ್ನೆನ ಹುಟ್ಟಾಕೊಂಡು ನಾವೇ ಅದಕ್ಕೆ ಪ್ರೊಬಬಲ್ ಆನ್ಸರನ್ನು ನಾವು ಕಂಡುಹಿಡ್ಕೊಳ್ಳೋದು. ಸಂಭವನೀಯ ಉತ್ತರವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಕರೆಂಟ್ ಹೋಗಿರ್ಬೋದಾ, ಇಲ್ಲ ಸರ್ಕ್ಯೂಟ್ ಕನೆಕ್ಷನ್ ಲೂಸ್ ಆಗಿರ್ಬೋದಾ, ಇಲ್ಲ ವೈರ್ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂತಂದ್ಬಿಟ್ಟು ನಾವೇ ಉತ್ತರವನ್ನು ಊಹಿಸುವಂಥದ್ದು.
ಫಿಫ್ತ್ ಒನ್, ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ಊಹೆಯನ್ನು ಪರಿಶೀಲಿಸುವುದು. ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನಗಳ ಮೂಲಕ ಊಹೆಯನ್ನು ಪರಿಶೀಲಿಸುವುದು. ಅದಕ್ಕೆ ನಾವು ಪ್ರಯೋಗ ಮಾಡ್ತೀವಿ. ಈಗ ಕರೆಂಟ್ ಹೋಗಿದೆಯಾ ಅಂತ ಹೋಗಿ ನೋಡ್ತೀವಿ. ಸರ್ಕ್ಯೂಟ್ ಕನೆಕ್ಷನ್ ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಯಾರು ಎಲೆಕ್ಟ್ರಿಷಿಯನ್ ಇರ್ತಾರೆ ಅವ್ರನ್ನ ಕರ್ಕೊಬಂದು ಚೆಕ್ ಮಾಡಿಸ್ತೀವಿ. ಇಲ್ಲ ನಮಗೆ ಗೊತ್ತಿದ್ದರೆ ನಾವೇ ಬಿಚ್ಚಿ ರೆಡಿ ಮಾಡ್ತೀವಿ. ಇಲ್ಲಾಂದರೆ ಸ್ವಿಚ್ಚಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ ಅಲ್ವಾ. ನಾವು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ ಈ ಥರ ಆಗಿರ್ಬೋದಾ ಅಂತ, ಅದನ್ನು ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಪರಿಶೀಲನೆ ಮಾಡ್ಕೊಳ್ತೀವಿ. ಕರೆಂಟ್ ಹೋಗಿದೆಯಾ ಅಂತ ಹೋಗಿ ನೋಡ್ತೀವಿ, ವೈರ್ ಲೂಸ್ ಆಗಿದೆಯಾ ಅಂತ ಹೋಗಿ ನೋಡ್ತೀವಿ. ಅದೆಲ್ಲ ನಮ್ಮ ಇಮ್ಯಾಜಿನ್ನ ನಾವು ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು. ಫಿಫ್ತ್ ಒನ್, ಕೊನೆಯ ಫಲಿತಾಂಶವನ್ನು ವಿಶ್ಲೇಷಿಸುವುದು. ಅಂದರೆ ಕೊನೆಗೆ ಏನಾಯಿತು, ಈ ಕರೆಂಟ್ ಹೋಗಿದೆಯಾ, ಈಗ ಏನು ಮಾಡ್ಬೇಕು, ನಾನು ಸರ್ಕ್ಯೂಟ್ ಕನೆಕ್ಷನ್ ಆಗಿ ಲೂಸ್ ಆಗಿದೆಯಾ, ಈಗ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಫಲಿತಾಂಶವನ್ನು ನಮಗೆ ನಾವೇ ವಿಶ್ಲೇಷಣೆ ಮಾಡ್ಕೊಳ್ಳೋದು. ಮೊದಲನೇ ಹಂತ, ಯಾವುದಾದ್ರೂ ಒಂದು ವಿಷಯದಲ್ಲಿ ಆಸಕ್ತಿ ಇರೋ ವಿಷಯದಲ್ಲಿ ಗಮನ ವಹಿಸೋದು, ಅಥವಾ ಯಾವುದು ನಮ್ಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಅದ್ರ ಬಗ್ಗೆ ನಾವು ಆಸಕ್ತಿನ ವಹಿಸುವಂಥದ್ದು. ಅದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕೋದು, ಮತ್ತು ಆ ಪ್ರಶ್ನೆಗೆ ಸಂಭವನೀಯ ಉತ್ತರವನ್ನು ಊಹಿಸುವುದು. ನಾಲ್ಕನೇದು, ನಾವೇನು ಪ್ರಶ್ನೆನ ಊಹಿಸಿದ್ವಿ ಅದು ಸರಿಯಾಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡುವುದು. ಐದನೇದು, ಲಭಿಸಿದ ಫಲಿತಾಂಶ ಏನು ಅಂತ ನಾವು ವಿಶ್ಲೇಷಣೆ ಮಾಡುವಂಥದ್ದು. ಫೋರ್ತ್ ಒನ್, ದೈನಂದಿನ ಬದುಕಿನಲ್ಲಿ ನೀವು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ಸನ್ನಿವೇಶವೊಂದನ್ನು ವಿವರಿಸಿ. ಈಗ ದೈನಂದಿನ ಬದುಕಿನಲ್ಲಿ ಅಂದರೆ ಡೇ ಟು ಡೇ ಲೈಫ್. ದೈನಂದಿನ ಬದುಕಿನಲ್ಲಿ ನಾವು ವಿಜ್ಞಾನವನ್ನು ಯಾವಾಗಲೂ ಯಾವುದಾದ್ರೂ ಸನ್ನಿವೇಶ ಅಂತೆಲ್ಲ ಅನುಸರಿಸ್ತೇ ಇರ್ತೀವಿ. ಅದರಲ್ಲಿ ಒಂದು ಸನ್ನಿವೇಶವನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಉತ್ತರ, ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಅದು ನೋಡಿ, ಮನೆಯಲ್ಲಿ ಟಿ ವಿ ಆರಂಭವಾಗದಿದ್ದಾಗ. ಸೆಕೆಂಡ್ ಸ್ಟೆಪ್ಪು, ಟಿ ವಿ ಏಕೆ ಆರಂಭವಾಗುತ್ತಿಲ್ಲವೆಂದು ಪ್ರಶ್ನೆಯನ್ನು ಯೋಚಿಸುವುದು. ಟಿ ವಿ ಏನಾದರೂ ನಾವು ಆನ್ ಮಾಡಿದಾಗ ಯಾಕೆ ಅದು ಆನ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡೋದು. ಮತ್ತು ಮೂರನೇ ಪಾಯಿಂಟು, ವಿದ್ಯುತ್ ಇಲ್ಲವೇ ಎಂದು ಊಹಿಸುವುದು. ನಾಲ್ಕನೇದು, ಅವಲೋಕನ, ಬೇರೆ ಉಪಕರಣಗಳು ಆರಂಭವಾಗುತ್ತಿದೆಯೇ ನೋಡುವುದು. 5, ಸ್ವಿಚ್ ಬೋರ್ಡ್ನಲ್ಲಿ ವಿದ್ಯುತ್ ಹರಿಯುತ್ತಿದೆಯೇ ಎಂದು ಪರೀಕ್ಷಿಸುವುದು. 6, ಟಿ ವಿ ಸರ್ಕ್ಯೂಟ್ ಸರಿ ಇದೆಯೇ ಎಂದು ಪರೀಕ್ಷಿಸಲು ಎಲೆಕ್ಟ್ರಿಷಿಯನ್ ಅನ್ನು ಕರೆಸುವುದು. ನೋಡಿ, ನಾವು ಆವಾಗಲೇ ವೈಜ್ಞಾನಿಕ ವಿಧಾನಗಳು ಯಾವ್ಯಾವು ಅಂತ ಕೇಳಿದಾಗ ನಾವು ಹೇಳಿದ್ವಲ್ಲ, ಇಲ್ಲಿ ವೈಜ್ಞಾನಿಕ ಆಲೋಚನೆಯ ಹಂತಗಳು ಹೇಳಿದ್ವಲ್ಲ, ಆಸಕ್ತಿ ತೋರಿಸೋದು, ಪ್ರಶ್ನೆ ಕೇಳೋದು, ಮತ್ತು ಸಂಭವನೀಯ ಉತ್ತರವನ್ನು ಊಹಿಸೋದು, ಮತ್ತು ಅದನ್ನು ಅವಲೋಕನ ಮಾಡೋದು, ಮತ್ತು ಫಲಿತಾಂಶ ಕೊನೆಗೆ, ಅವೆಲ್ಲ ಅಲ್ಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಅನುಸರಿಸಿರ್ತೀವಿ. ನೋಡಿ ಇಲ್ಲಿ, ಮನೆಯಲ್ಲಿ ಟಿ ವಿ ಆರಂಭವಾಗದಿದ್ದಾಗ, ಟಿ ವಿ ಏಕೆ ಆರಂಭವಾಗುತ್ತಿಲ್ಲವೆಂಬ ಪ್ರಶ್ನೆಯನ್ನು ಯೋಚಿಸುವುದು. ವಿದ್ಯುತ್ ಇಲ್ಲವೇ ಎಂದು ಊಹಿಸುವುದು. ಅವಲೋಕನ, ಬೇರೆ ಉಪಕರಣಗಳು ಆರಂಭವಾಗುತ್ತಿದೆಯೇ ನೋಡುವುದು. 5, ಸ್ವಿಚ್ ಬೋರ್ಡ್ನಲ್ಲಿ ವಿದ್ಯುತ್ ಹರಿಯುತ್ತಿದೆಯೇ ಎಂದು ಪರೀಕ್ಷಿಸುವುದು. 6, ಟಿ ವಿ ಸರ್ಕ್ಯೂಟ್ ಸರಿ ಇದೆಯೇ ಎಂದು ಪರೀಕ್ಷಿಸಲು ಎಲೆಕ್ಟ್ರಿಷಿಯನನ್ನು ಕರೆಸುವುದು. ಇದು ವೈಜ್ಞಾನಿಕ ಬದುಕಿನಲ್ಲಿ ಅನುಸರಿಸುವಂತಹ ಹಂತಗಳು. ಮತ್ತು ನಾವು ಕೂಡ ಯಾವುದೇ ಸನ್ನಿವೇಶ ಬಂದ್ರೂ ಅದೇ ಹಂತಗಳನ್ನ ಅನುಸರಿಸ್ತಾ ಇರ್ತೀವಿ. ಈಗ ನಿಮ್ಗೊಂದು ಸೈಕಲ್ ಪಂಚರ್ ಆಗಿದ್ದರೆ ಅದು ಏನಕ್ಕೆ ಪಂಚರ್ ಆಯಿತು ಅಂದರೆ ಟ್ಯೂಬ್ ಬಿಚ್ಚಿ ನೋಡ್ತೀರಾ, ಏನಾಗಿರ್ಬೋದು, ಮೊಳೆ ಚುಚ್ಚಿರ್ಬೋದಾ, ಇಲ್ಲ ಏನಾದರೂ ಚುಚ್ಚಿ ಏರ್ ಹೋಗ್ತಾ ಇರ್ಬೋದಾ ಅಂತ ನೋಡ್ತೀರಾ, ಮತ್ತು ನೀವೇ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಅವೆಲ್ಲ ನಾವು ಯೋಚನೆ ಮಾಡುವಂಥ ಸೈಂಟಿಫಿಕ್ ಮೆಥಡ್ಸ್, ಅಂದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ನೋಡಿ, ವೈಜ್ಞಾನಿಕ ವಿಧಾನದಿಂದ ಸಮಸ್ಯೆನ ಹೇಗೆ ಪರಿಹರಿಸಬಹುದು ಅಂತ ನಾನು ಬರೆದಿದ್ದೀನಿ. ನೋಡಿ, ಗೊತ್ತಿಲ್ಲದ ಅಂದರೆ ಯಾವುದೇ ಗೊತ್ತಿಲ್ಲದಿರೋ ಪರಿಕಲ್ಪನೆ ಅಥವಾ ನಮಗೆ ಆಸಕ್ತಿ ಇರೋವಂತಹ ಪರಿಕಲ್ಪನೆ. ಕುತೂಹಲ, ಕ್ಯೂರಿಯಾಸಿಟಿ ಇದೆ ನಮಗೆ, ಯಾಕೆ ಏನಾಯಿತು ಅಂತ ಏನಾಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ, ಅದು ಪ್ರಶ್ನೆ ಆಯ್ಕೆ. ಅನ್ವೇಷಣೆ ಮಾಡ್ತಿರ್ತೀವಿ ನಾವು, ಇದಾಗಿರ್ಬೋದಾ, ಹಿಂಗಾಗಿರ್ಬೋದಾ ಅಂತಂದ್ಬಿಟ್ಟು ಊಹೆ ಮಾಡ್ತಾಯಿದ್ದೀವಿ, ಅದು ಸಂಭವನೀಯ ಉತ್ತರಗಳು. ಪ್ರಾಯೋಗಿಕ, ಆಮೇಲೆ ನೋಡ್ತೀವಿ ಸರಿಯಾಗಿದೆಯೋ ಇಲ್ವೋ, ಏನಾಗಿದೆ ಅಂತಂದ್ಬಿಟ್ಟು ಚೆಕ್ ಮಾಡ್ತಾಯಿರ್ತೀವಿ, ಅದು ಪರೀಕ್ಷೆ. ಕೊನೆಗೆ ನಿರ್ಧಾರ, ಅಂತಿಮ ನಿಖರವಾದ ಫಲಿತಾಂಶ, ಅಂದರೆ ಕೊನೆಗೆ ನಿರ್ಧಾರ ತಗೊಳ್ತೀವಿ, ಇದಾಗಿದೆ, ಇದರಿಂದ ನಾವು ಈ ಸೊಲ್ಯೂಷನ್ನ ಹುಡ್ಕೋಬೇಕು ಅಂತಂದ್ಬಿಟ್ಟು ಮಾಡ್ತೀವಿ. ಇದು ವೈಜ್ಞಾನಿಕ ವಿಧಾನ. ಇಷ್ಟು ಹಂತಗಳನ್ನ ನಾವು ಅನುಸರಿಸಿದರೆ ಇದು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ. ಕೆಳಗಡೆ ನೋಡಿ,
ಕೊನೆಗೆ ವಿಜ್ಞಾನದ ಅದ್ಭುತ ಪ್ರಪಂಚದಲ್ಲಿ ಪಾಠದಲ್ಲಿ ನೀವು ತಿಳ್ಕೊಬೇಕಾಗಿರೋದು ಮಕ್ಕಳೇ, ಪ್ರಶ್ನೆ ಉತ್ತರ ಏನೂ ಇಲ್ಲ ಅಲ್ಲಿ. ಏನು ತಿಳ್ಕೊಬೇಕು ನೀವಲ್ಲಿ? ಫಸ್ಟು ವಿಜ್ಞಾನ ನಮ್ಗೆ ಯಾಕೆ ಅವಶ್ಯಕ, ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಏನು ಕಲಿತಾ ಇದ್ದೀವಿ, ಏನು ಇದು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ತಿಳ್ಕೊಬೇಕು. ಕೊನೆಗೆ ನೀವು ಬುದ್ಧಿವಂತರಾಗಬೇಕೇ. ನೀವು ಬುದ್ಧಿವಂತರಾಗಬೇಕಾ? ಕುತೂಹಲ ಇರಬೇಕು, ವಿಷಯದ ಬಗ್ಗೆ ಆಸಕ್ತಿ ಇರಬೇಕು, ವಿಷಯನ ತಿಳ್ಕೊಳ್ಳೋ ಕುತೂಹಲ ಇರಬೇಕು. ಏನಿರ್ಬೋದು, ಏನಾಗಿರ್ಬೋದು ಅನ್ನೋ ಕುತೂಹಲ ಇರಬೇಕು. ಆ ವಿಷಯದ ಬಗ್ಗೆ ಆಸಕ್ತಿನ ನೀವು ಕೊಡಬೇಕು. ನೆಕ್ಸ್ಟು ಅನ್ವೇಷಣೆ ಮಾಡಬೇಕು. ಅನ್ವೇಷಣೆ ಏನಾಗಿದೆ ಅದರಲ್ಲಿ, ಏನಾಗಿದೆ ಅಂತ ರಿಸರ್ಚ್ ಮಾಡಬೇಕು. ಇದೆಲ್ಲಕ್ಕೂ ಮಿಗಿಲಾಗಿ ನೀವು ಯಾಕೆ ಹೀಗಾಯಿತು, ಏನಾಯಿತು, ಏಕೆ ಅನ್ನೋ ಪ್ರಶ್ನೆನ ನಿಮ್ಮಲ್ಲಿ ನೀವು ಹುಟ್ಟಾಕೋಬೇಕು. ಆವಾಗ ಮಾತ್ರ ನೀವು ಯಾವಾಗ ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾಕೆ ಹೀಗಾಯಿತು, ಏನಾಯಿತು ಅಂತ ಯಾವಾಗ ನೀವು ಪ್ರಶ್ನೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅನ್ವೇಷಣೆ ಮಾಡ್ತಿರ್ತೀರಾ, ಆಗ ನೀವು ಕೂಡ ಒಬ್ಬ ಸೈಂಟಿಸ್ಟ್ ಆಗ್ತೀರಾ, ನೀವು ಕೂಡ ಇನ್ವೆನ್ಷನ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರನೇ 2025ನೇ ಇಸ್ವಿಯಲ್ಲಿ ಕುತೂಹಲ ಅನ್ನೋ ಒಂದು ಬುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಿ ಒಂದೇ ನೀವೇ ಓದಿ ನೀವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದಾಗಿತ್ತು ವಿಜ್ಞಾನದ ಅದ್ಭುತ ಪ್ರಪಂಚ ಪಾಠದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ. ಟೇಕ್ ಕೇರ್.